ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरं मीलितं येन तस्मै श्री गुरुवे नमः। शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं। सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं। ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सीदसादनं। श्रीमहागणाधिपतये नमः। प्रणो देवी सरस्वती वाजेभिर्वाजनीवते धेनाम वित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम। मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम। वेद वेदांत वेद्याय मेघश्यामलमूर्ते हंसां मोहन रूपाय पुण्यश्लोकाय मंगलम। इष्ट देवता कुल देवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಭಾಗವನ್ನು ನಾವು ಆರಂಭ ಮಾಡೋಣ। ಸಭೆಗೆ ನಮಸ್ಕಾರ। ವಿಶೇಷವಾಗಿ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನನ್ನ ಈ ಲಲಿತಾ ಸಹಸ್ರನಾಮ ಅರ್ಥ ಮತ್ತು ವಿವರಣೆ ಈ ಒಂದು ಸೀರೀಸ್, ಈ ಒಂದು ವಿವರಣೆಗಳನ್ನು, ಈ ಸಂಚಿಕೆಗಳನ್ನು ನೋಡ್ತಿರ್ತಕ್ಕಂಥ ಅನೇಕರು ನನಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದ್ದೀರಿ, ಹಾಗೆ ಯೂಟ್ಯೂಬ್ನಲ್ಲೇ ಹಲವರು ಮೆಸೇಜ್ ಮಾಡಿದ್ದೀರಿ। ಹಾಗೆ ತಮ್ಮ ಒಂದು ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನಗೆ ಬಹಳ ಮುಖ್ಯ। ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಪ್ರೋತ್ಸಾಹದಿಂದ ನಾನು ಇನ್ನೂ ಅನೇಕ ವಿಚಾರಗಳನ್ನು, ಇನ್ನಷ್ಟು ವಿಚಾರಗಳನ್ನು ಹೇಳ್ತಕ್ಕಂತಹ ಒಂದು ಹುಮ್ಮಸ್ಸು ನನಗೆ ಬರ್ತಾ ಇದೆ। ಹಾಗಾಗಿ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ, ಪ್ರೋತ್ಸಾಹ ಎಲ್ಲದಕ್ಕೂ ಕೂಡ ಈ ಮೂಲಕ ನಾನು ಅತ್ಯಂತ ಅತ್ಯಂತ ಭಕ್ತಿಯಿಂದ ನಮ್ರನಾಗಿ ನಿಮಗೆ ನಮಸ್ಕಾರವನ್ನು ಮಾಡಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ತಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹಗಳು ಹೀಗೆ ಮುಂದುವರಿಯಲಿ। ಜಗದಂಬೆಯ ಅನುಗ್ರಹದಿಂದ ಎಲ್ಲರೂ ಕೂಡ ಚೆನ್ನಾಗಿರೋಣ, ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಈ ವಿಚಾರವನ್ನು ನಾನು ಹೇಳ್ತಾ ಇವತ್ತಿನ ಈ ಭಾಗವನ್ನು ನಾನು ಆರಂಭ ಮಾಡ್ತೇನೆ। ಸಭೆಗೆ ನಮಸ್ಕಾರ। ಹೋದ ಒಂದು ಭಾಗದಲ್ಲಿ ನಾವು ಶಾಂತಿ ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ಹೇಳ್ತಾ ಇದ್ವಿ। ಇವತ್ತಿನ ನಾಮ ಸ್ವಸ್ತಿಮತಿ ಅಂತ ಹೇಳಿ, ಸು ಪ್ಲಸ್ ಅಸ್ತಿ ಸ್ವಸ್ತಿ। ಇಲ್ಲಿ ಸ್ವಸ್ತಿ ಅಂತಂದ್ರೆ ಇರೋದು, ಎಕ್ಸಿಸ್ಟಿಂಗ್, ಇರ್ತಕ್ಕಂಥದ್ದು ಅಂತ। ಸು ಅಂತಂದ್ರೆ ಒಳ್ಳೆಯದು, ಉದಾಹರಣೆಗೆ ಸುವಾರ್ತೆ, ಸುಸಂದರ್ಭ, ಹೀಗೆ ಸು ಅಂತಕ್ಕಂಥದ್ದು ಒಳ್ಳೆಯದು, ಶುಭ, ಮಂಗಳ, ಹೀಗೆ। ಸ್ವಸ್ತಿ ಅಂತಂದ್ರೆ ಯಾವಾಗಲೂ ಕೂಡ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಥವಾ ಪಾಸಿಟಿವ್ನೆಸ್ ಇರ್ತಕ್ಕಂಥದ್ದು। ಸ್ವಸ್ತಿಮತಿ ಅಂತಂತಂದ್ರೆ ಈ ಒಂದು ಮತಿ, ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ನೆಸ್, ಧನಾತ್ಮಕವಾಗಿರ್ತಕ್ಕಂತಹ ಒಂದು ಥಾಟ್ಸ್ ಇರಬೇಕು ಅಂತ। ಇದು ನಮ್ಗೆ ಸ್ವಭಾವ ಆಗ್ಬಿಡ್ಬೇಕದು, ಯಾವಾಗ್ಲೂ ಒಂದ್ಸತಿ ತಂದ್ಕೊಡೋದಿಲ್ಲ, ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ಬೇಕು। ಮುಂದಿದ್ ಬರ್ಲಿ, ನಾವು ನೋಡ್ಕೊಳ್ಳೋಣ, ಮುಂದಕ್ಕೆ ಏನಾಗತ್ತೆ, ಅವಳು ಇದ್ದಾಳೆ, ನೋಡ್ಕೋತಾಳೆ, ನಾವು ಮಾಡ್ತಿರೋದು ನ್ಯಾಯವಾಗಿದೆಯಾ, ನಾವು ಮಾಡ್ತಿರೋ ಕರೆಕ್ಟ್ ಆಗಿದೆಯಾ, ನಾವು ಹೋಗ್ತಿರ್ತಕ್ಕಂಥ ದಾರಿ ಸರಿಯಾಗಿದ್ಯಾ, ಧರ್ಮ ಮಾರ್ಗವಾಗಿದೆಯಾ, ಸರಿ, ಅವಳು ನೋಡ್ಕೋತಾಳೆ। ಅನ್ಯಾಯ, ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇದು ಅದು ಅಂತ ನಾವೇನಾದ್ರು ಮಾಡ್ತಾ ಇದ್ದಾಗ ಅದು ಒಳಗಡೆ ಕಾನ್ಶಿಯಸ್ ಗೊತ್ತಿರುತ್ತೆ ನಾವೇನ್ ಮಾಡ್ತಾ ಇದ್ದೀವಿ ಹಾಗೆ ಅಂತ ಹೇಳಿ। ಹಾಗಾಗಿ ನಾವು ಹೊರಗಡೆ ತೋರಿಸ್ಕೊಳ್ಳದೆ ಇದ್ರು ಕೂಡ ಒಳಗಡೆ ನಾವು ಮಾಡ್ತಿರ್ತಕ್ಕಂಥ ಒಂದು ಗುಡ್ ಬ್ಯಾಡ್, ಒಳ್ಳೇದು ಕೆಟ್ಟದು ಎಲ್ಲ ನಮ್ಗೆ ಗೊತ್ತಿರುತ್ತೆ। ನಾವು ಮಾಡ್ತಿರ್ತಕ್ಕಂಥ ಕಾರ್ಯ ಒಳ್ಳೇದು,
ನಾವ್ ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇಲ್ಲ, ಅಥವಾ ಇದರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ನಾನ್ ಮಾಡ್ತಿರ್ತಕ್ಕಂಥ ಧರ್ಮಬದ್ಧವಾಗಿದೆ ಅನ್ನೋದಾದ್ರೆ ಇದಕ್ಕೇನು ಯೋಚನೆ ಮಾಡ್ಬೇಕಾಗಿಲ್ಲ. ಹಾಗಾಗಿ ಆಟೋಮೆಟಿಕ್ ಆಗೋದು ಪಾಸಿಟಿವ್ ಥಿಂಕಿಂಗ್ ಬಂದೇ ಬಂದ್ಬಿಡುತ್ತೆ. ಹಾಗಾಗಿ ಇದು ನಮ್ಗೆ ಸ್ವಭಾವವಾಗ್ಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈವರೆಗೆ ಹೇಳಿದಂತ ಎಲ್ಲ ನಾಮಗಳು ಕೂಡ ದೇವಿಯ ನಾಮಗಳೇನೆ. ಉದಾಹರಣೆಗೆ ತುಷ್ಟಿದೇವಿ, ಪುಷ್ಟಿದೇವಿ, ಶಾಂತಾದೇವಿ, ಆಮೇಲೆ ಧೃತಿದೇವಿ, ಹೀಗೆ ಅನೇಕ ದೇವಿಯರನ್ನು ಹೇಳಿದ್ವಿ. ಈ ತುಷ್ಟಿದೇವಿ ಇಲ್ಲಿದ್ದಾಳೆ, ಪುಷ್ಟಿದೇವಿ ಈ ಊರಿನಲ್ಲಿದ್ದಾಳೆ, ಹಾಗೆ ಅಂತ ಹೇಳಿ. ಸೊ ಎಲ್ಲವೂ ಕೂಡ ಆ ಜಗಜ್ಜನನಿಯ ನಾಮಗಳು ಅನ್ನೋ ಮಾತಂತ. ಸ್ವಸ್ತಿಮತಿ ಅಂತ ಹೇಳಿದಾಗ ತಾಯಿಯೂ ಕೂಡ ಸ್ವಸ್ತಿಮತಿ ಅಲ್ವಾ? ಹಾಗಾಗಿ ಒಂದ್ ಮಂತ್ರ ಹೇಳ್ತಾ ಇರ್ತೀವಿ, ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಅಂತ ಹೇಳ್ತೀವಿ. ಹಾಗೆ ಅಸ್ತಿ ಬ್ರಹ್ಮೇ ದಿವ್ಯಜಾನಾತ್ ಅಂತ. ಈಗ ಇರ್ತಕ್ಕಂಥದ್ದೇ ಬ್ರಹ್ಮ, ಬ್ರಹ್ಮಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಅಳಿವು ಇಲ್ಲ. ಹಾಗಾಗಿ ಬ್ರಹ್ಮ ಯಾರು? ಆ ಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂತಹ ಆ ಜಗದಂಬೆ ಲಲಿತಾ ಪರಮೇಶ್ವರಿ. ಹಾಗಾಗಿ ಆಸಿ, ಕ್ಷೇಮ, ನಿಷ್ಪಾಪ, ಪುಣ್ಯ, ಮಂಗಳ, ವಾಚಿ ಇತಿ ಅವಿನಾಶಿ ನಾಮ ಅಂತ ಕರೀತಾರೆ. ಇದಿಷ್ಟನ್ನು ಕೂಡ ಆಸಿ, ಕ್ಷೇಮ, ನಿಷ್ಪಾಪ, ಪುಣ್ಯ, ಮಂಗಳ, ವಾಚಕ ಇದಿಷ್ಟು ಕೂಡ ಅವಿನಾಶಿ ನಾಮಗಳು ಅಂತ. ಆಸಿ ಅಂತಂದ್ರೇನು ಅಂದ್ರೆ ಒಳ್ಳೆಯದನ್ನ ಕೋರ್ತಕ್ಕಂಥದ್ದು. ಯಾರಿಗಾದ್ರೂ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು, ಎಲ್ರಿಗೂ ಶುಭವಾಗ್ಲಿ, ಎಲ್ರು ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳೆಲ್ಲ ನಿಜವಾಗ್ಲಿ, ಎಲ್ಲವೂ ಶುಭವಾಗ್ಲಿ ಅಂತ ಕೋರ್ತಕ್ಕಂಥದ್ದೇ ಆಸಿ ಅಂತ ಹೇಳುದು. ಹಾಗಾಗಿ ಈಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಒಂದು ಸ್ವಸ್ತಿ ಹೇಳಿ ಅಂತಂದಾಗ ಅಂದ್ರೆ ಶುಭವನ್ನು ಉಚ್ಚರಿಸಿ ಒಳ್ಳೆಯದನ್ನ ಹೇಳಿ ಅನ್ನೋ ಮಾತನ್ನ, ಒಂದು ಸ್ವಸ್ತಿ ಹೇಳ್ರಿ ಅಂತ ಹೇಳ್ತಾರೆ. ಅದನ್ನ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ ಶಾಸ್ತ್ರಿಗಳ, ಒಂದು ಸ್ವಸ್ತಿ ಹೇಳಿ ಅಂತ. ಅವಾಗ ಅದನ್ನ ಒಳ್ಳೆಯದನ್ನ ಉಚ್ಚರಿಸಿ ಅದನ್ನೇ ಆಶೀರ್ವಚನ ಅಂತ ಕರೀತಾರೆ. ಆಮೇಲೆ ಸ್ವಸ್ತಿ ಪುಣ್ಯಾಹ ಅಂತಾನು ಕರೀತಾರೆ. ನೋಡಿ, ಪುಣ್ಯಾಹ ಮಾಡ್ಬೇಡ, ಸ್ವಸ್ತಿ ಪುಣ್ಯಾಹ ವಾಚನಂ ಕರಿಷ್ಯೆ ಅಂತ. ಹಾಗಾಗಿ ನಾಶವು ಇಲ್ಲದೇ ಇರತಕ್ಕಂತಹ ನಾಮ ಯಾವುದು ಅಂತಂದ್ರೆ ಸ್ವಸ್ತಿ. ಆದ್ರಿಂದ ಇದು ಅವಿನಾಶಿ ನಾಮ. ಹೀಗಾಗಿ ಸ್ವಸ್ತಿಯನ್ನೇ ಸ್ವಭಾವವಾಗಿ ಉಳ್ಳಂತವಳು ಅವಳು ಸ್ವಸ್ತಿಮತಿ. ನಾನು ಹೇಳಿದೆ ಸ್ವಸ್ತಿ ಅಂತಕ್ಕಂಥದ್ದನ್ನ ನಮಗೆ ಪಾಸಿಟಿವ್ ಥಿಂಗ್ ನಮಗೆ ರೂಢಿಸ್ಕೊಂಡ್ಬಿಡ್ಬೇಕು, ನಮ್ಮ ಸ್ವಭಾವದಲ್ಲಿ ಇದ್ಬಿಡ್ಬೇಕದು. ಹಾಗಾಗಿ ಅಂಥದ್ದೇ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಸ್ವಸ್ತಿಮತಿ. ಉದಾಹರಣೆಗೆ ಈ ದೀಪ ಕೂಡ ಸ್ವಸ್ತಿ ಅಂತ ಕರೀತಾರೆ, ದೀಪಕ್ಕೂ ಸ್ವಸ್ತಿ ಅಂತ ಕರೀತಾರೆ. ಹಾಗಾಗಿ ಅವಿನಾಶಿ ಅಂದ್ರೆ ಬ್ರಹ್ಮವಸ್ತು, ಬ್ರಹ್ಮವಸ್ತುವೇ ಲಲಿತಾ ತ್ರಿಪುರ ಸುಂದರಿ ಆಗಿರೋದ್ರಿಂದ ಅವಳು ಸ್ವಸ್ತಿಮತಿ. ಮುಂದಿನ ನಾಮ ಕಾಂತಿ. ನಮ್ಗೆಲ್ರಿಗೂ ಗೊತ್ತಿರೋ ತರ ಕಾಂತಿ ಅಂತಂದ್ರೆ ತೇಜಸ್ಸು, ಗ್ಲೋ. ಇನ್ನೊಂದು ಅರ್ಥ ಏನು ಅಂತಂದ್ರೆ ವರ್ಚಸ್ಸು ಅಂತ ಕರೀತಾರೆ. ಯಾರನ್ನಾದ್ರೂ ನೋಡಿದಾಗ ಆ ಮುಖ ನೋಡೋ ಎಷ್ಟು ತೇಜಸ್ಸಿದೆ, ಎಷ್ಟು ವರ್ಚಸ್ಸಿದೆ ಆ ಮುಖದಲ್ಲಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಯಾರು ಜಪ ತಪಗಳು, ಗಾಯತ್ರಿ ಜಪ, ಇನ್ನೊಂದು ಜಪ, ಮತ್ತೊಂದು ಜಪ, ದೇವರನ್ನ ನೆನೆಸ್ತಾ ಇರ್ತಕ್ಕಂಥದ್ದು, ಅಲ್ಲೇ ಅವ್ರು ಇರ್ತಕ್ಕಂಥದ್ದು ಅಂತ ಅವ್ರ ಮುಖವನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಏನ್ ತೇಜಸ್ಸಿದೆಯಾ ಮುಖದಲ್ಲಿ ಅಂತ ಅವ್ರನ್ನ ನೋಡಿದ್ರೆ ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ. ಯಾತಕ್ಕೆ ಆ ಒಂದು ತೇಜಸ್ಸು ಆ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅವ್ರು ಮಾಡ್ತಿರ್ತಕ್ಕಂಥ ಆ ಒಂದು ಜಪ ಅನುಷ್ಠಾನಗಳು ಇವುಗಳೆಲ್ಲವೂ ಕೂಡ ಆ ಮುಖದಲ್ಲಿ ಆ ಒಂದು ಶಕ್ತಿ ಹೊರ ಹೊಮ್ತಾ ಇರತ್ತೆ. ಅದ್ರಿಂದಾನೇ ಅದು ನಿಮಗೆ ಗೊತ್ತಿಲ್ದೇನೋ ಅವ್ರು ಬಣ್ಣ ಬೇಕಾಗಿಲ್ಲ, ಆ ಒಂದು ಮುಖ ನೋಡಿದ ತಕ್ಷಣ ಒಂದು ತೇಜಸ್ಸು, ಎಷ್ಟು ಲಕ್ಷಣವಾಗಿದಾರಪ್ಪ, ಏನ್ ತೇಜಸ್ಸೆ, ಆ ಕಣ್ಣಲ್ಲಿ ಏನೇ ಆ ಒಂದು ಬೆಳಕು ಅಂತ. ಹಾಗಾಗಿ ಇದೆಲ್ಲ ಯಾರು ಬರುತ್ತೆ, ಎಲ್ಲವೂ ಅವಳೇ ಕಾಣಿಸ್ತಕ್ಕಂಥದ್ದು. ಯಾರು ಆ ತಾಯಿಯ ಧ್ಯಾನದಲ್ಲಿ ಇರ್ತಾರೋ, ಯಾರು ಆ ತಾಯಿಯನ್ನೇ ಉಪಾಸನೆ ಮಾಡ್ತಾ ಇರ್ತಾರೋ, ಯಾರು ಪಾಸಿಟಿವ್ ಆಗಿ ಹೇಳಿದ್ವಲ್ಲ ಧನಾತ್ಮಕವಾಗಿರ್ತಕ್ಕಂಥ ರೂಢಿಸ್ಕೊಂಡ್ಬಿಟ್ಟಿರ್ತಾರೋ ಅವ್ರೆಲ್ಲವೂ ಕೂಡ ಯಾವಾಗ್ಲೂ ಅವ್ರ ಮುಖದಲ್ಲಿ ಆ ಕಣ್ಣಲ್ಲಿ ಆ ತೇಜಸ್ಸು ಕಾಣಿಸ್ತಾ ಇರುತ್ತೆ. ಆ ತೇಜಸ್ಸು ನೋಡಿದಾಗ್ಲೇನೆ ಒಂದು ಕೈ ಮುಗಿಯೋಣ ಅನ್ಸುತ್ತೆ. ಅವ್ರ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಕೂತಿರೋರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ನೀವು ಎಷ್ಟೋ ಸರ್ತಿ ನೋಡಿರ್ಬೇಕು, ಎದುರುಗಡೆ ಅಂತ ಅವ್ರು ಯಾರು ಬಂದಾಗ ಕೂತಿರೋರು ದೊಡ್ಡವರಾದ್ರೂ ಸರಿ ಎದ್ದು ನಿಂತ್ಕೊಂಡು ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಕೇಳುವಂಥದ್ದು ಊಹಿಸೇ ಇರೋದಿಲ್ಲ. ಒಂಥರ ಆ ಒಂದು ತೇಜಸ್ಸು ಕಾಣಿಸ್ತಾ ಇರ್ತ, ಆ ತಾಯಿ ಅಲ್ಲಿ ಕಾಣಿಸ್ಕೋತಿರ್ತಾಳೆ ಯಾವುದೋ ಒಂದು ರೂಪದಲ್ಲಿ. ಹಾಗಾಗಿ ಅದು ತೇಜಸ್ಸು, ಕಾಂತಿ ಅಂತ ಹೇಳಿ. ಇಲ್ಲಿ
ಸೂರ್ಯ ಮಂಡಲಾಂತರ್ವರ್ತಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ನಾವು ಹೇಳಿದ್ವಿ. ಭಾನುಮಂಡಲ ಮಧ್ಯಸ್ಥಾತ, ಸೂರ್ಯನ ಮಂಡಲ ಮಧ್ಯದಲ್ಲಿ ಇದ್ದು ಆ ಸೂರ್ಯನಿಗೆ ತೇಜಸ್ಸನ್ನ ಕೊಡ್ತಿರ್ತಕ್ಕಂತಹ ಆ ಜಗನ್ಮಾತೆ ಅನ್ನೋ ಮಾತನ್ನ. ಹಾಗಾಗಿ ಅಂತಹ ತೇಜಸ್ಸನ್ನ ಕೊಡ್ತಿರ್ತಕ್ಕಂತಹ ಆ ತಾಯಿಯ ರೂಪ ಗಾಯತ್ರಿ. ಹಾಗಾಗಿ ಈ ವೇದ ಮಾತ ನಾವು ಮೊನ್ನೆ ಹೇಳಿದ್ವಿ, ಗಾಯತ್ರಿ ಅನ್ನೋದಕ್ಕೆ ವಿಶೇಷವಾಗಿ ಎಲ್ಲ ಮಾತಾಡಿದ್ವಿ, 24 ಅಕ್ಷರಗಳು ಇತ್ಯಾದಿ ಇತ್ಯಾದಿ ಇತ್ಯಾದಿ, ತಿರ್ಗಾ ಅದನ್ನೇ ಹೇಳಬೇಕಾಗತ್ತೆ. ಹಾಗಾಗಿ ಗಾಯತ್ರಿ ಅಂತಕ್ಕಂತಹ ಆ ಒಂದು ತೇಜಸ್ಸು ಸೂರ್ಯ ಮಂಡಲಾಂತರ್ವರ್ತಿ, ಅಲ್ಲಿ ಒಳಗಡೆ ಇರ್ತಕ್ಕಂತಹ ಆ ತೇಜಸ್ಸಿನ ರೂಪದಲ್ಲಿ ಆ ತೇಜಸ್ಸನ್ನ ಸೂರ್ಯನಿಗೆ ಕೊಡ್ತಾ ಇದ್ದಾಳೆ. ಹಾಗಾಗಿ ಅಂತಹ ಕಳೆ ಕೊಡ್ತಿರ್ತಕ್ಕಂಥದ್ದು ಯಾರು? ಆ ತಾಯಿ, ಅವಳೇ ಕಾಂತಿ. ಯಾದೇವಿ ಸರ್ವಭೂತೇಶು ಕಾಂತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ನೋಡಿ, ಜಗನ್ಮಾತೆಯನ್ನ ಈ ದುರ್ಗಾ ಸಪ್ತಶತಿನಲ್ಲಿ ನಾವು ಹೇಳ್ತಾ ಇರ್ತೀವಿ. ಮುಂದಿನ ನಾಮ ನಂದಿನಿ. ನೋಡಿ, ನಂದಿನಿ ಅಂತಕ್ಕಂಥದ್ದು ನಾವು ಹಲವಾರು ಸತಿ ಪ್ರತಿನಿತ್ಯ ಅದನ್ನ ಹೇಳ್ತಾನೆ ಇರ್ತೀವಿ ವಿಧ ವಿಧ ಕಾರಣಗಳಿಗೆ. ಇಲ್ಲಿ ನಂದಿನಿ ಅಂತಕ್ಕಂಥದ್ದೇನು ಅಂದ್ರೆ ಆನಂದದ ಸ್ವಭಾವ. ಹಾಗಾಗಿ ಆನಂದದ ಸ್ವಭಾವವನ್ನ ಅನುಭವಿಸ್ತಕ್ಕಂತಹ ಒಂದು ಸ್ಥಿತಿಯನ್ನ ನಂದಿನಿ ಅಂತ ಕರೀತಾರೆ. ಆಮೇಲೆ ನಂದಿನಿ ಅಂತಕ್ಕಂಥದ್ದು ಕಾಮಧೇನುವಿನ ಹೆಸರು ಕೂಡ ಹೌದು. ಕಾಮಧೇನು ಅಂತಂದ್ರೇನು? ಏನು ಬೇಕಾದ್ರೂ ಕೂಡ ಕರುಣಿಸ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಆ ಶಕ್ತಿ. ಇದು ಯಾವಾಗ ಬಂದಿದ್ದು ಅಂತಂದ್ರೆ ಸಮುದ್ರ ಮಥನದ ಸಂದರ್ಭದಲ್ಲಿ ಕಾಮಧೇನು, ಕಲ್ಪವೃಕ್ಷ, ಲಕ್ಷ್ಮಿ ಇತ್ಯಾದಿ ಇತ್ಯಾದಿಗಳು ಬಂದ. ಹಾಗಾಗಿ ಇಂತಹ ಒಂದು ಕಾಮಧೇನು ನಂದಿನಿ, ಇದನ್ನ ನೆನೆಸ್ಕೊಂಡ್ರೇನೆ ಆನಂದ. ಅಂತಹ ಆನಂದದ ಅನುಭವ, ಆನಂದದ ಸ್ವಭಾವವನ್ನು ಕೊಡ್ತಕ್ಕಂತಹ ಆ ಜಗನ್ಮಾತೆ ಆ ನಂದಿನಿ ಮಾತಾ ಕಾಮಧೇನು. ಹಾಗಾಗಿ ಈಗ ನೋಡಿ, ನಂದಿ ಅಂದ್ರೆ ನಂದಿಕೇಶ್ವರ ಎಲ್ಲಿರ್ತಾನೆ? ಈಶ್ವರನ ಮುಂದ್ಗಡೆ, ಈಶ್ವರ ಲಿಂಗದ ಮುಂದೆ ನಂದಿಕೇಶ್ವರ ಇರ್ತಾನೆ. ಯಾವಾಗ್ಲೂ ಅವನ ಮನಸ್ಸು ಶಾಂತವಾಗಿರುತ್ತಂತೆ, ಆನಂದವಾಗಿರುತ್ತಂತೆ. ಯಾಕೆ ಅಂತಂದ್ರೆ ಅವನು ಯಾರು ನೋಡೋದೇ ಇಲ್ಲ. ಅವ್ರು ಬಂದ್ರ ಇವ್ರು ಬಂದ್ರಲ್ಲ ತಿರುಗ್ ನೋಡೋದು ಅನ್ನೋ. ಯಾರೋ ಕೂತ್ಕೊಂಡು ಸಂಧ್ಯಾವಂದನೇನೋ ಜಪಾನೋ ತಪಾನೋ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಮನಸ್ಸು ಚಂಚಲ ಆಗಿರುತ್ತೆ. ಯಾರೋ ಅವ್ರ ಮನೆ ತುಂಬಾ ಬಳಗ ಬಂದ್ಬಿಟ್ರು ಅಂತಂದ್ರೆ ಅವ್ರು ನೋಡ್ಬಿಡು, ಬನ್ನಿ ಕೂತ್ಕೊಳ್ಳಿ ಅನ್ನೋದು, ಆಮೇಲೆ ಆ ಪವಿತ್ರೋವ ಅಂತ. ಅದು ಹಾಗಲ್ಲ. ಅವನು ನಂದಿಕೇಶ್ವರ ಪರಮೇಶ್ವರನ ಎದುರುಗಡೆ ಕೂತಿದ್ದಾಗ ಅವನಿಗೆ ಅಕ್ಕಪಕ್ಕ ಯಾರು ಬಂದ್ರು ಯಾರು ಹೋದ್ರು ಅವನಿಗೆ ಬೇಕಾಗಿ ಯಾವಾಗ್ಲೂ ಆ ಪ್ರಶಾಂತವಾಗಿ ಆ ಪರಮೇಶ್ವರನನ್ನೇ ನೋಡ್ತಾ ಇರ್ತಾನೆ. ಯಾರು ಆ ಪರಮೇಶ್ವರನನ್ನೇ ನೋಡ್ತಾ ಇರ್ತಾರೋ, ಆ ಶಕ್ತಿಯನ್ನೇ ನೋಡ್ತಾ ಇರ್ತಾರೋ, ಅವನಿಗೆ ಯಾವಾಗ್ಲೂ ಕೂಡ ಆನಂದದ ಅನುಭವನೇ ಆಗ್ತಿರುತ್ತೆ, ಬಿಟ್ಟರೆ ಬೇರೆ ಇಲ್ಲ. ಯಾಕಂದ್ರೆ ಅವನ ದೃಷ್ಟಿ ಆನಂದದ ಕಡೆ ಇದೆ, ಬ್ರಹ್ಮತ್ವದ ಕಡೆ ಇದೆ, ಶಕ್ತಿ ಕಡೆ ಇದೆ. ಹಾಗಾಗಿ ಯಾರಿಗೆ ಆ ದೇವರ ಕಡೆ, ಅವನ ಕಡೆ ಆ ಸಂಪೂರ್ಣವಾಗಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ಒಲವು, ಆ ಒಂದು ತನ್ನನ್ನು ತಾನು ಅವನಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದಾನೋ, ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅಕ್ಕಪಕ್ಕ ಇರತಕ್ಕಂಥ ಉಪಾಧಿಗಳಿಂದ ಯಾವುದೇ ವಿಧವಾಗಿರ್ತಕ್ಕಂಥ ಡಿಸ್ಟರ್ಬೆನ್ಸೇ ಚಾನ್ಸ್ ಇಲ್ಲ. ಇಂತಹ ಚಾನ್ಸಸ್ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಮನಸ್ಸು ಚಂಚಲ ಆಗೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗಾಗಿ ನಂದಿಕೇಶ್ವರನ ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಒಂದೊಂದ್ಸತಿ ಏನಾಗುತ್ತೆ, ನಮ್ಮ ಕಣ್ಣ ಮುಂದೆ ಆನಂದ ಇದ್ರೂ ಕೂಡ ಅನುಭವಿಸ್ತಕ್ಕಂತಹ ಸಂಸ್ಕಾರ ನಮ್ಮ ಹತ್ರ ಇರೋದಿಲ್ಲ. ಈಗ ಅದೇ ಹೇಳಿದ್ದು, ಈ ನಂದಿಗೆ ಆ ಆನಂದವನ್ನ ಅನುಭವಿಸ್ತಕ್ಕಂತಹ ಸಂಸ್ಕಾರ ಇರೋದ್ರಿಂದ ಆ ಪರಮೇಶ್ವರನನ್ನೇ ನೋಡ್ತಾ ಇದ್ದಾನೆ, ಆ ಆನಂದವನ್ನೇ ನೋಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ, ಸಂತೋಷವಾಗಿದ್ದಾನೆ, ಯಾವುದೇ ತೊಂದರೆ ಇಲ್ಲ. ಈ ಉಪಾಧಿಗಳಾಗಿರ್ತಕ್ಕಂಥ ನಾವೇನ್ ಮಾಡ್ತೀವಿ, ಒಂದ್ಸತಿ ಮನಸ್ಸು ಒಂದ್ ಕಡೆ ಚಂಚಲ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮುಂದೆ ಇರ್ತಕ್ಕಂತಹ ಆನಂದವನ್ನ ನಾವು ಅನುಭವಿಸೋದೇ ಇಲ್ಲ. ಇನ್ಯಾವುದನ್ನು ನೋಡ್ತೀವಿ, ಇನ್ಯಾವುದನ್ನು ತಲೆ ಕೆಡಿಸ್ಕೋತೀವಿ, ಇನ್ಯಾವುದ್ರಿಂದ ಇರೋದ್ರಿಂದ ಪ್ರೆಸೆಂಟ್ ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಆನಂದನ ನಾವು ಅನುಭವಿಸೋದಿಲ್ಲ. ಈಗ ಉದಾಹರಣೆಗೆ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ದೇವರನ್ನ ನೋಡ್ಬೇಕು ಅಂತ ಹೋದಾಗ ತಿರುಪತಿ ಹೋದ ತಕ್ಷಣ ಅಷ್ಟೊತ್ತು ಕ್ಯೂನಲ್ಲಿ ನಿಂತು ಕಷ್ಟ ಪಟ್ಕೊಂಡು ಹಂಗು ಹಿಂಗು ತಳ್ಳಾಡ್ಕೊಂಡು ಗೋವಿಂದ ಅಂತ ತಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ದಾಗ ಏನಾಯ್ತು, ಇನ್ನೇನ ತಿರುಪತಿ ಮೆಟ್ಲು ಹತ್ಕೊಂಡು ಹಿಂಗೆ ತಿರ್ಕೊಂಡು ದೇವ್ರ ಕಡೆ ತಿರುಗಿದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಡೋದು. ಅಪ್ಪ ಗೋವಿಂದ ಆದ ಕಣ್ಣು ಮುಚ್ಕೊಂಡ್ಬಿಡ್ಬೋದು.
ಅಷ್ಟೊತ್ತು ಏನಕ್ಕೆ ಬಂದಿರೋದು? ಆ ಸ್ವಾಮಿ ದರ್ಶನ ಮಾಡೋದಕ್ಕೆ. ಅವನ ಹತ್ರ ಹೋದ ತಕ್ಷಣ ಕಣ್ಣು ಮುಚ್ಕೋಬಾರ್ದು, ಕಣ್ ತೆಗೆದು ಆ ಸ್ವಾಮಿನ ನೋಡ್ಬೇಕು. ಎಷ್ಟೋ ಸರ್ತಿ ನೀವು ದರ್ಶನ ಮಾಡೋದ್ರು ಕೂಡ ಆ ಭಗವಂತನ ದರ್ಶನ ಮಾಡಿ ಈಚೆ ಬಂದ ತಕ್ಷಣ ನೀವು ಫುಲ್ ನೋಡ್ದೆ ಅಂತ ಫೀಲೇ ಆಗೋದಿಲ್ಲ. ಎಲ್ಲೋ ಒಂದು ಮಿಸ್ ಆಗೋಯ್ತು, ಏನೋ ಕಡಿಮೆ, ಇನ್ನೊಂದು ಸತಿ ನೋಡ್ಬೇಕಾಗಿತ್ತು, ಇನ್ನೊಂದು ಸತಿ ನೋಡ್ಬೇಕಾಗಿತ್ತು ಅನ್ನೋದ ಆ ಭಗವಂತನ ಆ ಶಕ್ತಿ. ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಏನಿದೆ, ಆ ಆನಂದವನ್ನ ಅನುಭವಿಸ್ತಕ್ಕಂತಹ ಆ ಒಂದು ಸಂದರ್ಭ ಏನಿದೆ, ಅದನ್ನ ಸಂಪೂರ್ಣವಾಗಿ ನಾವು ಯುಟಿಲೈಸ್ ಮಾಡ್ಕೊಂಡ್ಬಿಡ್ಬೇಕು, ಉಪಯೋಗಿಸ್ಕೊಂಡ್ಬಿಡ್ಬೇಕು. ಹಾಗಾಗಿ ಎಷ್ಟೋ ಸತಿ ಆನಂದ ಎದುರಿಗಿದ್ರೂ ಕೂಡ ನಾವು ಅನುಭವಿಸ್ತಕ್ಕಂತಹ ಒಂದು ಯೋಗ ಇರೋದಿಲ್ಲ. ಹಾಗಾಗಿ ಯಾವ ಸಂದರ್ಭದಲ್ಲಿ ನಾವು ನಮ್ಮ ಮುಂದೆ ಆನಂದ ಇರುತ್ತೋ ಆ ಆನಂದವನ್ನ ಸಂಪೂರ್ಣವಾಗಿ ಅನುಭವಿಸಿ ಆ ಒಂದು ಅನುಗ್ರಹವನ್ನ ಪಡಿಬೇಕು. ಹಾಗಾಗಿ ಇಂತಹ ಆನಂದವನ್ನು ಗುರುತಿಸಿ ಆ ಅನುಭವಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸುವ ತಾಯಿ ಅಂತಂದ್ರೆ ಯಾರು? ಇವಳೆ. ಇಂತಹ ಒಂದು ಸುಸಂದರ್ಭ, ಯಾವ್ದಾರು ಒಂದು ಒಳ್ಳೆಯದನ್ನ ಅನುಭವಿಸ್ಬೇಕು ಅಂತಕ್ಕಂತಹ ಒಂದು ಶಕ್ತಿಯನ್ನ ದಯಪಾಲಿಸ್ತಕ್ಕಂಥವಳು ಯಾರು? ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ, ಆ ರೂಪದಲ್ಲಿರ್ತಕ್ಕಂತಹ ನಂದಿನಿ. ಇಂತಹ ಈಗ ಯಾವ್ದಾದ್ರು ಒಂದು ಪದಾರ್ಥವನ್ನ ನಾವು ನೋಡ್ಬೇಕು, ಅದನ್ನ ಅನುಭವಿಸ್ಬೇಕು, ನೋಡ್ಬೇಕು ಅಂದಾಗ ಏನಾದ್ರು ಒಂದು ಅಡ್ಡಿ ಆತಂಕಗಳು ಬಂದಾಗ ಆ ನಂದಿನಿಯನ್ನ ನೆನೆಸ್ಕೊಂಡಾಗ, ಕಾಮಧೇನುವನ್ನ ನೆನೆಸ್ಕೊಂಡಾಗ ಏನಾಗತ್ತೆ? ಅವಳು ನಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಾವುದೇ ವಿಘ್ನಗಳು ಬರದೇ ಇದ್ದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಆ ತಾಯಿ ಮಾಡ್ತಾಳೆ, ಆ ನಂದಿನಿ, ಕಾಮಧೇನು, ಹೀಗೆ. ಹಾಗಾಗಿ ಆ ಕಾಮಧೇನು, ನಾನು ಹೇಳಿದೆ ಹಸುವನ್ನು ಹೋದ ಎಪಿಸೋಡ್ ಅಲ್ಲಿ ಹೇಳಿದೆ, ಹಸುವನ್ನು ಪೂಜೆ ಮಾಡ್ಬೇಕು, ಹಸುವನ್ನ ನಾವು ಗೌರವದಿಂದ ನೋಡ್ಬೇಕು, ಹಸುವಿನಲ್ಲಿ ಎಲ್ಲ ದೇವರುಗಳಿದೆ, ಕಾಮಧೇನು ಸ್ವರೂಪ. ಹಾಗಾಗಿ ಅಂತಹ ಕಾಮಧೇನುವನ್ನ ನಾವು ನಿತ್ಯ ನೆನೆಸ್ಕೋಬೇಕು. ಅಕಸ್ಮಾತ್ ಮನೆ ಹತ್ರ ಬಂದ್ರೆ ಏನೋ ಒಂದು ಕೈಲಾದದ್ದನ್ನ ಕಾಮಧೇನು ಕೊಟ್ಟು ನಮಸ್ಕಾರವನ್ನು ಮಾಡಿದಾಗ ನಮ್ಗಿರ್ತಕ್ಕಂಥ ಅನೇಕ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಥಿಂಗ್ಸ್ ಕಡಿಮೆ ಆಗ್ಬಿಡುತ್ತೆ, ಪಾಸಿಟಿವ್ ಥಿಂಗ್ಸ್ ಜಾಸ್ತಿ ಆಗ್ಬಿಡುತ್ತೆ, ಒಳ್ಳೇದಾಗತ್ತೆ ಅಂತ. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ನಂದಿನಿ ರೂಪದಲ್ಲಿರ್ತಕ್ಕಂಥ ಆ ಜಗನ್ಮಾತೆಗೆ ನಾವು ಈ ಸಂದರ್ಭದಲ್ಲಿ ನಮಸ್ಕಾರವನ್ನ ಅರ್ಪಿಸಿ ಅವಳ ಅನುಗ್ರಹ ಕೊಡಮ್ಮ, ನಮಗೂ ಒಳ್ಳೇದ್ ಮಾಡಮ್ಮ ಅಂತ ಹೇಳಿ ನಾವೆಲ್ಲ ಕೇಳ್ಕೊಳ್ಳೋಣ. ಮುಂದಿನ ನಾಮ ವಿಘ್ನನಾಶಿನಿ. ನಾನು ಈಗಾಗಲೇ ಹೇಳಿದೆ, ನಂದಿನಿಯನ್ನ ನೆನೆಸ್ಕೊಂಡಾಗ ಏನಾಗತ್ತೆ? ಎಲ್ಲ ವಿಘ್ನಗಳು ನಿವಾರಣೆ ಆಗತ್ತೆ ಅಂತ. ಹಾಗಾದ್ರೆ ಈ ನಾಮ ಯಾವುದು? ಮುಂದಿನ ನಾಮ ವಿಘ್ನನಾಶಿನಿ. ನೋಡಿ, ಲಲಿತಾ ಸಹಸ್ರನಾಮದನ್ನ ಮೊದಲಿಂದಾನು ಹೇಳ್ತಾ ಇದ್ದೀನಿ, ಪ್ರತಿ ಒಂದು ನಾಮದಿಂದ ನಾಮಕ್ಕೆ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾದ ಅರ್ಥ, ಗೂಢಾರ್ಥ, ಮತ್ತೆ ಈ ಒಂದು ಟೆಕ್ನಿಕಲ್ ಅರ್ಥಗಳು ಏನೇನಿದೆ ಆ ಒಂದು ಎಲ್ಲವೂ ಕೂಡ ಅದ್ರಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ನೋಡಿ, ನಂದಿನಿ ಆದ ತಕ್ಷಣ ನಂದಿನಿ ಎಲ್ಲದಕ್ಕೂ ಕೂಡ ವಿಘ್ನವನ್ನ ನಿವಾರಣೆ ಮಾಡ್ತಾಳೆ ಅಂದಾಗ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದೇ ವಿಘ್ನನಾಶಿನಿ. ಇಲ್ಲಿ ವಿಶೇಷೇಣ ಜ್ಞಂತೀತಿ ವಿಘ್ನಾಹ ವಿದ್ಯಾಂತರಾಯ ತಾನ್ ನಾಶಯಿತಂ ಶೀಲಂ ಯಸ್ಯಾಸ ವಿಘ್ನನಾಶಿನೇ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದಾದ್ರೂ ಒಂದು ತೊಂದರೆಗಳು ಬಂದು ಆ ಕೆಲಸ ಕೆಡಿಸ್ಬಿಡ್ತಕ್ಕಂಥದ್ದು, ಅಂತಹ ಕೆಲಸಗಳು ಯಾರೇ ಆಗ್ಲಿ ಯಾವುದೇ ಆಗ್ಲಿ ನಾವು ಅನ್ಕೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಬಹಳ ವೆರಿ ಇಂಪಾರ್ಟೆಂಟ್ ಕೆಲಸ, ಅಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸಕ್ಕೆ ವಿಘ್ನ ಅಡ್ಡಿ ಆಗ್ತಾ ಇದೆ ಅಂದ್ರೆ ಅದನ್ನೇ ವಿಘ್ನ ಅಂತ ಕರೀತಾರೆ. ಅಂತಹ ಯಾವ ವಿಘ್ನಗಳು ನಮ್ಮ ಕೈನಲ್ಲಿ ಆ ವಿಘ್ನಗಳನ್ನ ಸಾಧಿಸಕ್ಕಾಗದೇ ಇರ್ತಕ್ಕಂಥದ್ದು, ನಮ್ಮ ಕೈನಲ್ಲಿ ಅದನ್ನ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಅಂತಹ ವಿಘ್ನಗಳನ್ನ ನಿವಾರಣೆ ಮಾಡ್ಬೇಕು ಅಂದ್ರೆ ಈ ಜಗನ್ಮಾತೆ ಒಬ್ಳೆ. ಅವಳನ್ನ ಪ್ರಾರ್ಥನೆ ಮಾಡಬೇಕು. ಮಾಡಿದಾಗ ಏನಾಗತ್ತೆ? ಅಮ್ಮ, ಈ ತರ ವಿಘ್ನಗಳು ಬರ್ತಾ ಇದೆ, ನನಗೆ ಕೆಲಸ ಆಗ್ಬೇಕಾಗಿದೆ, ನೀನ್ ನೋಡ್ಕೋ ತಾಯಿ ಅಂದಾಗ ಆ ಜಗನ್ಮಾತೆ ಕರುಣೆಯಿಂದ ಎಂತಹ ವಿಘ್ನ ಆದ್ರೂ ಕೂಡ ಅನ್ನೋದು ಸಲೀಸಾಗಿ ಪಕ್ಕಕ್ಕೆ ಹೊರಟೋಗುತ್ತೆ. ಅಂತಹ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ತಾಯಿ ವಿಘ್ನನಾಶಿನಿ. ಇಲ್ಲಿ ಇನ್ನೊಂದು ಅರ್ಥವನ್ನು ತಗೋಬೇಕು ಅಂತಂದಾಗ, ವಿಘ್ನಗಳು ಅಂತಂದ್ರೆ ಏನು ಅಂದ್ರೆ ಬರೀ ನಾವು ಈ ಒಂದು ಸುತ್ತಮುತ್ತ ಇರ್ತಕ್ಕಂಥದ್ದಲ್ಲ, ನಮ್ಮಲ್ಲಿ ಕೂಡ ಕೆಲವು ವಿಘ್ನಗಳಿದೆ. ಯಾವ್ಯಾವುದು ಅಂದ್ರೆ ಅಜ್ಞಾನಗಳು ಮತ್ತೆ ಪಾಪಗಳು. ಅಜ್ಞಾನ ಅನ್ನೋದಕ್ಕೆ ನಾವು ಅನೇಕ ವಿಚಾರಗಳನ್ನ ಹೇಳಿದ್ವಿ, ಪಾಪಗಳು ಅನ್ನೋದಕ್ಕೆ ಕೂಡ ಅನೇಕ ಸತ್ಯ ಹೇಳಿದ್ವಿ. ಅಜ್ಞಾನ ಅಂದ್ರೇನು? ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದು. ಯಾವ್ದಾದ್ರು ಒಂದು ತಿಳ್ಕೋಬೇಕು ಅನ್ನುವಂತ ಆಸಕ್ತಿ, ಕುತೂಹಲ, ಪ್ರಯತ್ನ ಏನಾದ್ರೂ ಇದ್ರೆ ಅಜ್ಞಾನ ಬರ್ತದೆ. ನಮ್ಮ ಹತ್ರ ನಾವು ತಿಳ್ಕೊಂಡಿರೋದೇ ಇದು, ನಮ್ಗೆ ಅರ್ಥವಾಗೋದೇ ಇಷ್ಟು ಸ್ವಾಮಿ,
ನಮ್ಗಿಷ್ಟೇ, ನಾವು ಬಾರಿ ಓಪನ್, ನಮ್ಮ ಹತ್ರ ಇಷ್ಟೇ ಇರೋದು, ನಮ್ಗೆ ಇದನ್ ಬಿಟ್ಟು ನಮ್ಮ ಮೇಲ್ಗೆ ಹೋಗಕ್ಕಾಗಲ್ಲ, ನಿಮ್ಮಷ್ಟು ಮಂತ್ರ ಬರಲ್ಲ, ಈ ತರ ಅಂದ್ರೆ ಪ್ರಯತ್ನ ಪಡ್ಬೇಕು. ನಮ್ಗಿಷ್ಟೇ ಅಂತ ಭಗವಂತ ಕೊಟ್ಟಿಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಬುದ್ಧಿ ಎಷ್ಟು ಉಪಯೋಗಿಸಿದ್ರು ಸಾಲದು. ನಾವು ಉಪಯೋಗಿಸ್ತಿರ್ತಕ್ಕಂಥ ಬುದ್ಧಿ ಬಹಳ ಕಡಿಮೆ. ಅಂಥದ್ರಲ್ಲಿ ನಮ್ಗಿರ್ತಕ್ಕಂತಹ ಆ ಶಕ್ತಿ, ಬುದ್ಧಿ ಶಕ್ತಿಗೆ ಕೆಲಸ ಕೊಡ್ಬೇಕು, ಜ್ಞಾನ ಸಂಪಾದನೆ ಆಗ್ಬೇಕು. ಆಗ ಇನ್ನು ಮೇಲ್ ಹೋಗ್ತಕ್ಕಂಥ ಅವಕಾಶಗಳು. ಅಯ್ಯೋ ನಂಗೆ ಈಗ ವಯಸ್ಸಾಗೋಯ್ತು ಅಂತ, ಇದು ಜ್ಞಾನ ಸಂಪಾದನೆ ಮಾಡೋದಕ್ಕೆ ಯಾವ ವಯಸ್ಸು ಇಲ್ಲ, ಎಂಥದ್ದು ಇಲ್ಲ. ಕೂತ್ಕೊಂಡು ಅದನ್ನ ಅಭ್ಯಾಸ ಮಾಡ್ಬೇಕಷ್ಟೇ, ಸೋಂಬೇರಿತನ ಬಿಡಬೇಕು. ಹಾಗಾಗಿ ಈ ಒಂದು ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಸಾಧ್ಯವೋ ಅಷ್ಟು, ಎಲ್ಲಿ ಸಿಕ್ಕತ್ತೋ ಜ್ಞಾನ ಅಲ್ಲಿ. ಹಾಗಾಗಿ ಜ್ಞಾನವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಜ್ಞಾನ ಸಂಪಾದನೆ ಮಾಡಿದ್ರೆ ಸುಮ್ಮನೆ ಏನು ಬೇಡ ಅಂತ ಕೂತ್ರು ಅಜ್ಞಾನ, ಆಮೇಲೆ ಪಾಪಗಳು ಮಾಡಬೇಕಾಗಿರ್ತಕ್ಕಂಥ, ಈಗ ಶ್ರುತಿಯಲ್ಲಿ ಹೇಳ್ತಕ್ಕಂಥ ಕರ್ಮಗಳೇನಿದೆ, ಇದನ್ನ ಪಾಲಿಸ್ಬೇಕು, ಇದನ್ನ ಪಾಲಿಸಬಾರದು, ಇದು ಮಾಡ್ಬೇಕು ಅಂತ ಯಾವುದು ಒಂದು ನಿಯಮ ಇದೆಯೋ ಆ ನಿಯಮಾನುಸಾರ ಹೋಗ್ತಕ್ಕಂಥದ್ದೇ ಧರ್ಮ. ಅದು ಬಿಟ್ಟು ಮನುಷ್ಯನಾಗಿ ಹುಟ್ಟಿ ಮಾಡಬಾರದಂತ ಕೆಲಸಗಳನ್ನ ಮಾಡಿದ್ರೆ ಅದು ಪಾಪಗಳು. ಇವೆಲ್ಲವೂ ಕೂಡ ವಿಘ್ನಗಳೇ. ಈ ಅಜ್ಞಾನ, ಈ ಒಂದು ಪಾಪ ಕರ್ಮಗಳು ಇವೇನಾಗತ್ತೆ, ನಿನ್ನ ಉನ್ನತಿಗೆ ಅದು ಅಡ್ಡಿ ಬರ್ತಕ್ಕಂಥದ್ದು. ಈ ಅಜ್ಞಾನ ಮತ್ತೆ ಈ ಪಾಪ ಕರ್ಮಗಳನ್ನ ನಾವು ಅವಾಯ್ಡ್ ಮಾಡ್ತಾ ಬಂದ್ರೆ ಅವಾಗೇನಾಗತ್ತೆ, ನಿನಗೆ ಸುಜ್ಞಾನ ಬೆಳೆಯುತ್ತೆ, ವಿಘ್ನಗಳಿಲ್ಲದೆ ಎಲ್ಲವೂ ಕೂಡ ಸುಸಲಿತವಾಗಿ ನಡೆಯುತ್ತೆ. ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಿಕ್ಕೆ, ಮೇಲ್ಗಡೆ ಹೋಗೋದಿಕ್ಕೆ ಒಂದು ಅವಕಾಶ ಆಗ್ಬಿಡುತ್ತೆ. ಆಮೇಲೆ ಇಂತಹ ಒಂದು ಒಳ್ಳೆಯ ಭಾವನೆಗಳು ರೂಢಿಸ್ಕೋಬೇಕು ಅಂತಂದಾಗ ಈ ಜಗನ್ಮಾತೆಯನ್ನೇ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಹಾಗಾಗಿ ಇವಳು ವಿಘ್ನನಾಶಿನಿ. ಇಲ್ಲಿ ವಿಶೇಷವಾಗಿ 9 ನಾಮಗಳನ್ನ ಹೇಳಿದ್ವಿ. ಯಾವುದು? ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ, ಸ್ವಸ್ತಿ, ಮತಿ, ಕಾಂತಿ, ಆಮೇಲೆ ನಂದಿನಿ, ವಿಘ್ನನಾಶಿನಿ ಅಂತ ಹೇಳಿದ್ವಿ. ಈ 9 ನಾಮಗಳು ಕೂಡ ದೇವಿಯೇ. ಹಾಗೆ ಆ ದೇವಿಯ ಈ 9 ನಾಮಗಳು ಯಾವ ರೂಪ ಅಂತಂದ್ರೆ ಜಗನ್ಮಾತೆಯ ವಿಭೂತಿ ರೂಪಗಳು. ಯಾವ್ಯಾವುದು? ತುಷ್ಟಿ, ಪುಷ್ಟಿ, ಮತಿ, ಧೃತಿ, ಶಾಂತಿ, ಸ್ವಸ್ತಿ, ಮತಿ, ಕಾಂತಿ, ನಂದಿನಿ, ವಿಘ್ನನಾಶಿನಿ. ಇದಿಷ್ಟು ಕೂಡ ಜಗನ್ಮಾತೆಯ 9 ವಿಭೂತಿ ರೂಪಗಳು. ಮುಂದಿನ ನಾಮ ತೇಜೋವತಿ. ನೋಡಿ, ಈ 9 ನಾಮಗಳ ನಂತರ ಹೇಳಿರ್ತಕ್ಕಂತಹ ವಿಶೇಷತೆ ಇದು. ಏನಪ್ಪಾ ಅಂತಂದ್ರೆ ಇಷ್ಟನ್ನು ತುಷ್ಟಿ, ಪುಷ್ಟಿ, ಮತಿ, ಧೃತಿ ನಾವೇನು 9 ನಾಮಗಳು ಹೇಳಿದ್ವು ಜಗನ್ಮಾತೆಗೆ, ಅದಷ್ಟು ಕೂಡ ನಮಗೆ ಅನುಗ್ರಹ ಆಗಿದೆ ಅನ್ನೋದಾದ್ರೆ ಆ 9 ನಾಮಗಳಲ್ಲಿ ಅನುಗ್ರಹವನ್ನು ಪಡೆದಿರ್ತಕ್ಕಂತಹ ಆ ಮನುಷ್ಯ ಅಥವಾ ಆ ಯೋಗಿ ಯಾವ ಕಾರ್ಯವನ್ನು ಕೂಡ ಮಾಡೋದಿಕ್ಕೆ ಯಾವುದು ತೊಂದರೆ ಇಲ್ಲದೆ ಅವನು ಶಕ್ತನಾಗಿರ್ತಾನೆ ಅನ್ನೋ ಮಾತನ್ನ, ಇಂತಹ ಶಕ್ತಿಯನ್ನ ತೇಜಸ್ಸು ಅಂತಾರೆ. ಇದಕ್ಕೆ ಅನೇಕ ಬೇರೆ ಬೇರೆ ಅರ್ಥಗಳನ್ನ ಹೇಳ್ತಾ ಇದ್ದಾರಂತೆ. ಏನಪ್ಪಾ ಅಂದ್ರೆ ಕಾರ್ಯ ಸಂಪಾದನಾ ಸಾಮರ್ಥ್ಯ. ನೋಡಿ, ತೇಜಸ್ಸು ಅಂದ್ರೆ ಕಾರ್ಯ ಸಂಪಾದನಾ ಸಾಮರ್ಥ್ಯ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಪರಾಕ್ರಮ, ಬೆಳಕು, ಬಲ ಅಂತಕ್ಕಂಥದ್ದು ಕೂಡ ಆಗತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಶಾಸ್ತ್ರ ಪರವಾಗಿರ್ತಕ್ಕಂತಹ ಅರ್ಥ ಏನ್ ಹೇಳುತ್ತೆ ಅಂದ್ರೆ ಪರಕೃತ ಅಧಿಕ್ಷೇಪ ಅಸಹತ್ವಂ ತೇಜಸ್ಸು ಅಂತ ಕರೀತಾರೆ. ಅಂದ್ರೆ ನಮ್ಮನ್ನ ನಿಂದಿಸಿದ್ರು ಕೂಡ, ಹೊಡೆದ್ರು ಕೂಡ ಅದನ್ನ ತಡೀಲಾರದೆ ತಿರುಗಿಸಿ ಅವನಿಗೆ ಪ್ರತ್ಯುತ್ತರವನ್ನ ಕೊಡ್ತಕ್ಕಂತಹ ಒಂದು ಶಕ್ತಿ ಈ ತೇಜಸ್ಸು ಯಾರಿಗಿರುತ್ತೆ ಅಂತಂದ್ರೆ ಮಹಾರಾಜ ರಾಜನಿಗೆ ಇರಬೇಕು. ಯಾಕೆಂತಂದ್ರೆ ಆ ಮಹಾರಾಜನಿಗೆ ಇರ್ತಕ್ಕಂತಹ ಒಂದು ಶಕ್ತಿ ಇದು ಯಾಕೆ ಬೇಕು ಅಂತಂದ್ರೆ ಅವನು ಆಡ್ತಿರ್ತಕ್ಕಂತಹ ರಾಜ್ಯ ಅಥವಾ ದೇಶ ಏನಿದೆ ಅಲ್ಲಿ ಧರ್ಮಕ್ಕಾಗಲಿ ಅಥವಾ ರಾಜ್ಯಕ್ಕಾಗಲಿ ಪ್ರಜೆಗಳಿಗಾಗಲಿ ಇನ್ನೊಂದಕ್ಕಾಗಲಿ ತನ್ನಗೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಸರ ಯಾವುದಕ್ಕೆ ಆಗಲಿ ಇನ್ನೊಬ್ಬರಿಂದ ಶತ್ರುಗಳಿಂದಾಗಲಿ ಅಥವಾ ಅಲ್ಲಿರ್ತಕ್ಕಂಥವರಿಂದನೇ ಲೋಕಲ್ ಒಳಗಡೆನೆ ಇದ್ದು ಆ ಒಂದು ದೇಶಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥವರು ಕೆಲವರು ಇರ್ತಾರೆ. ದೇಶದ ಒಳಗಡೆ ಇಟ್ಕೊಂಡು ಅವನ ಹತ್ರನೇ ತಿಂದು ಅವಲ್ಲೇ ಇದ್ದು ಅವ್ರಿಗೆ ದ್ರೋಹ ಮಾಡ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಒಬ್ಬ ರಾಜ ಅನ್ನಿಸ್ಕೊಂಡವನು ತನ್ನ ಸಾಮರ್ಥ್ಯದಿಂದ
ಅಲ್ಲಿರ್ತಕ್ಕಂತಹ ಯಾರ್ಯಾರು ಈ ಒಂದು ಘಟನೆಗಳಿಗೆ ಕಾರಣರು ಅವ್ರಿಗೆ ತಿರುಗಿಸಿ ಅವ್ರಿಗೆ ಬುದ್ಧಿ ಹೇಳೋದು ಅಥವಾ ಪನಿಷ್ಮೆಂಟ್ ಕೊಡೋದು, ಶಿಕ್ಷೆ ಕೊಡೋದು, ಮತ್ತೊಂದು ಮಾಡೋದು, ದೇಶದಿಂದ ಹೊರಗಡೆ ಹಾಕೋದು, ಇತ್ಯಾದಿ ಇತ್ಯಾದಿ ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ಆಕ್ಷನ್ಸ್, ಕಾರ್ಯಗಳು ಅದನ್ನ ಮಾಡ್ತಕ್ಕಂಥದ್ದು. ಅಂತಹ ಒಂದು ಸ್ಥಿತಿಗೆ ಆ ಮಹಾರಾಜನಿಗೆ ಇದು ಹೇಳ್ತಕ್ಕಂಥ ಪದ ತೇಜಸ್ಸು ಅಂತ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ, ಈ ಜಗನ್ಮಾತೆ ಪ್ರಕಾಶಗಳಿಗೆ ಪ್ರಕಾಶಳು. ಯಾವುದೋ ಒಂದು ಲೈಟ್ ಇದ್ರೆ ಲೈಟ್ಗೆ ಲೈಟು. ಸಾಮಾನ್ಯವಾಗಿ ಹುಡುಗರು ಮಾತಾಡ್ತಾ ಹೇಳ್ತಾ ಇರ್ತಾರೆ, ಏನು ಸೂರ್ಯನಿಗೆ ಟಾರ್ಚ ಅಂತ. ಹಾಗಾಗಿ ಪ್ರಕಾಶಕ್ಕೆ ಪ್ರಕಾಶವಾಗಿರ್ತಕ್ಕಂತಹ ಆ ತಾಯಿ ಅದು ಹೇಳ್ತಾ ಇದ್ದಾಳೆ. ಇಲ್ಲಿ ಶ್ರುತಿನಲ್ಲಿ ಈ ವಿಚಾರವನ್ನು ಏನು ಹೇಳ್ತಾರೆ ಅಂದ್ರೆ, ಏತಸ್ಮಿನ್ ಕಲ್ವಕ್ಷರೇ ಗಾರ್ಗಿ ಸೂರ್ಯ ಚಂದ್ರಮಸೌ ವಿದ್ರುತೋ ತಿಷ್ಠತಃ ಅಂತ. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಇದು ಹೇಳಲ್ಪಟ್ಟಿದೆ. ಅಂದ್ರೆ ಅಕ್ಷರ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಅಂದ್ರೆ ಅವಳ್ಯಾರು? ತಾಯಿ. ಅಕ್ಷರ ಸ್ವರೂಪಳಾಗಿರ್ತಕ್ಕಂತಹ ಆ ಜಗನ್ಮಾತೆಯ ಆ ತೇಜಸ್ಸಿನಿಂದಾನೇ ಸೂರ್ಯರು ಚಂದ್ರರು ಕೂಡ ನಿಂತಿದ್ದಾರೆ. ಅಂದ್ರೆ ಆ ತೇಜಸ್ಸಿನಿಂದಾನೇ ಅವರು ಬೆಳಗ್ತಾ ಇದ್ದಾರೆ ಅನ್ನೋ ಮಾತನ್ನ, ಆ ಒಂದು ತೇಜಸ್ಸಿನಿಂದ ಅವರು ಪ್ರಕಾಶಿಸ್ತಾ ಇದ್ದಾರೆ. ಅಕ್ಷರ ತೇಜಸ್ಸು ನಾವೇನ್ ಹೇಳಿದ್ವಿ, ತಾಯಿ ಅಕ್ಷರಗಳಿಂದ ಪ್ರತಿ ಅಕ್ಷರವೂ ಕೂಡ ತಾಯಿ ಇದೆ. ಮುಂದೆ ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋಣ. ಬಹಳ ಚೆನ್ನಾಗಿರೋ ಸಬ್ಜೆಕ್ಟ್ ಇದೆ. ಯಾಕಂದ್ರೆ ಮಾತಾ ಅನ್ನೋ ಒಂದು ನಾಮ ಬಂದಾಗ ನಾನು ಇದ್ರ ಬಗ್ಗೆ ಏನು ಅಂತ ಹೇಳ್ತೇನೆ. ಈಗ ಈ ಅಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ತಾಯಿ, ಅವಳ ತೇಜಸ್ಸಿನಿಂದಲೇ ಈ ಸೂರ್ಯ ಮತ್ತೆ ಚಂದ್ರರು ಬೆಳಗ್ತಿದ್ದಾರೆ, ಪ್ರಕಾಶಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ಹಾಗಾಗಿ ಆ ಜಗನ್ಮಾತೆ ತೇಜೋವತಿ. ಮುಂದಿನ ನಾಮ ತ್ರಿನಯನ. ತ್ರಿ ಅಂದ್ರೇನು? ಮೂರು. ನಯನ ಅಂದ್ರೇನು? ಕಣ್ಣುಗಳು. ತ್ರಿನಯನ, ಲೋಲಾಕ್ಷಿ, ಕಾಮರೂಪಿಣಿ ಅಂತ ಮೂರು ನಾಮಗಳು. ಮೂರು ಕಣ್ಣುಗಳನ್ನು ಹೊಂದಿರತಕ್ಕಂತಹ ತಾಯಿ. ಇದು ನೇತ್ರ ಶಕ್ತಿಯನ್ನ ಹೇಳ್ತಾ ಇರೋದ್ರ ಜೊತೆಗೆ ಇದು ಜ್ಞಾನವನ್ನ ಹೇಳ್ತಾ ಇದೆ. ನೇತ್ರ ಅಂದ್ರೇನು? ಕಣ್ಣುಗಳು. ಬರೀ ಬಾಹ್ಯ ಕಣ್ಣುಗಳಲ್ಲ, ಒಳಗಡೆ ಇರ್ತಕ್ಕಂತಹ ಕಣ್ಣುಗಳು ಯಾವುದು? ಅಂತರ್ಚಕ್ಷು. ಆ ಅಂತರ್ಚಕ್ಷುವಿನ ಅಂದ್ರೇನು? ಒಳಗಡೆ ಇರ್ತಕ್ಕಂತಹ ಜ್ಞಾನ. ಹಾಗಾಗಿ ಯಾರು ನೇತ್ರವನ್ನ ಅಥವಾ ನೇತ್ರ ಶಕ್ತಿಯನ್ನ ವರ್ಣಿಸ್ತಾರೋ ಆಗ ಇದು ಜ್ಞಾನವನ್ನು ವರ್ಣಿಸ್ತಾ ಇದ್ದಾರೆ ಅಂತ ಇನ್ನೊಂದು ಅರ್ಥ. ನೋಡಿ, ನಾವು ಇದು ಅಂಗನ್ಯಾಸ ಕರನ್ಯಾಸ ಮಾಡುವಾಗ ಹೇಳ್ತೀವಿ, ಇದು ಹೃದಯಾನ್ಮಾಸಿ ಸ್ವಾಹ ಹೇಳುವಾಗ ಜ್ಞಾನಾತ್ಮನೆ ನೇತ್ರ ತ್ರಯಾಯವೌಷಟ ಅಂತ ಹೇಳ್ತೀವಿ. ಅಂಗನ್ಯಾಸ ಕರನ್ಯಾಸ, ಹೃದಯ, ಶಿರಸ್ಸು, ಶಿಖ, ಆಮೇಲೆ ಕವಚ, ಕಣ್ಣು, ನೇತ್ರ ಹಾಗೆ ಹೇಳಿದಾಗ ಆ ಸಂದರ್ಭದಲ್ಲಿ ಜ್ಞಾನಾತ್ಮನೆ ನೇತ್ರ ತ್ರಯಾಯವೌಷಟ ಅಂತ ಹೇಳ್ತೀವಿ. ಮೂರು ಕಣ್ಣುಗಳು ಅಂದ್ರೆ ಅದು ಮುಖ್ಯವಾಗಿ ಮೂರು. ಒಂದು ಸೂರ್ಯ, ಚಂದ್ರ ಮತ್ತೆ ಅಗ್ನಿ. ಇದನ್ನ ನಾವು ಅನೇಕ ಸತಿ ಹೇಳಿದ್ವಿ. ಆದ್ರೂ ಕೂಡ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಮೂರು ಅಂತಂದ್ರೆ ಇದೇ ಎಲ್ಲ. ಹಾಗಾಗಿ ಮೂರು ತೇಜಸ್ಸುಗಳು ಯಾವುದು ಅದಕ್ಕೆ ಅಂದ್ರೆ, ಸೂರ್ಯನಿಗೆ ಸಂಬಂಧಪಟ್ಟ ತೇಜಸ್ ಯಾವುದು, ಚಂದ್ರನಿಗೆ ತೇಜಸ್ ಯಾವುದು, ಅಗ್ನಿಗೆ ಸಂಬಂಧಪಟ್ಟ ತೇಜಸ್ ಯಾವುದು ಅಂತ ಹೇಳಿದಾಗ ನೋಡಿ, ಚಂದ್ರಮ ಮನಸೋ ಜಾತಃ ಹೇಳ್ತೇವೆ. ಚಂದ್ರಮ ಮನಸೋ ಜಾತಃ. ಚಂದ್ರ ಯಾರಿಗೆ? ಮನಸ್ಸಿಗೆ. ಹಾಗಾಗಿ ಚಂದ್ರ ಕಾಣಿಸ್ತಾ ಇದ್ದಾನೆ. ನಾವು ಹೇಳ್ತೇವೆ ಮನೋಕಾರಕ ಚಂದ್ರ ಅಂತ ಹೇಳಿ. ಹಾಗಾಗಿ ಚಂದ್ರಮ ಮನಸೋ ಜಾತಃ ಅಂದಾಗ ಮನಸ್ಸಿಗೆ ಚಂದ್ರ. ಮುಂದೆ ಅಗ್ನಿರ್ಮೇ ವಾಚಿಶ್ರಿತಃ ಅಂದಾಗ ಮಾತಿಗೆ ಅಗ್ನಿ. ಆಮೇಲೆ ವಾಕ್ನಲ್ಲಿರ್ತಕ್ಕಂಥ ತೇಜಸ್ ಯಾರು? ಅಗ್ನಿ. ವಾಕ್ನಲ್ಲಿರ್ತಕ್ಕಂಥ ತೇಜಸ್ಸು ಅಗ್ನಿ. ಹಾಗಾದ್ರೆ ನಮ್ಮ ಒಂದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಕಣ್ಣಿಗೆ ಇದ್ಯಾರು ಅಂದ್ರೆ ಸೂರ್ಯ. ಹಾಗಾಗಿ ಕಣ್ಣಿನ ತೇಜಸ್ಸು ಸೂರ್ಯ, ಮಾತಿಗೆ ತೇಜಸ್ಸು ಅಗ್ನಿ, ಮನಸ್ಸಿಗೆ ಚಂದ್ರ. ಸೃಷ್ಟಿಯಲ್ಲಿ ತಾಯಿ ಮೂರು ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯ, ಚಂದ್ರ, ಅಗ್ನಿ. ಈ ಒಂದು ತ್ರಿಕರಣ ರೂಪದಲ್ಲಿ ಆ ಜಗನ್ಮಾತೆ ಪ್ರಪಂಚವನ್ನ ನಡೆಸ್ತಾ ಇದ್ದಾಳೆ. ಹಾಗಾಗಿ ಅವಳನ್ನ ತ್ರಿನಯನ ಅಂತ. ಆಮೇಲೆ ನೋಡಿ, ಮೂರು ಕಣ್ಣಿರ್ತಕ್ಕಂತಹ ಆ ತಾಯಿಯನ್ನ ಧ್ಯಾನಿಸೋದ್ರಲ್ಲಿ ಒಂದು ಪದ್ಧತಿ.
ಏನಪ್ಪಾ ಅಂತಂದ್ರೆ ಸಪ್ತಶತಿನಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಏತತ್ತೇವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನ ಸರ್ವಭೂತೇಭ್ಯ ಕಾತ್ಯಾಯಿನಿ ನಮೋಸ್ತುತೆ ಅಂತ ಹೇಳ್ತಾರೆ. ಅಂದ್ರೆ ತಾಯಿ, ನಿನ್ನ 3 ಕಣ್ಣುಗಳಿಂದ ಆ ಸೌಮ್ಯವಾಗಿ ನಮ್ಮನ್ನ ಕಾಪಾಡು, ನಮ್ಮನ್ನ ರಕ್ಷಣೆ ಮಾಡು ತಾಯಿ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಒಂದು ಸಪ್ತಶತಿಯ ಈ ಒಂದು ಶ್ಲೋಕದ ವರ್ಣನೆ, ಈ ಒಂದು ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ನಾವು ಲೋಲಾಕ್ಷಿ ಅನ್ನೋ ಮಾತನ್ನ ನಾವು ವಿಸ್ತಾರವಾಗಿ ಮಾತಾಡೋಣ. ಎಲ್ರಿಗೂ ಕೂಡ ಆ ಜಗದಂಬೆ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ಮುಗಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.